ಸೋಮಾರಿ ಸ್ವಾರ್ಥ ರಾಜಕೀಯ ಪಕ್ಷಗಳದ್ದು ಒಂದು ಗುಣಗಳಿರ್ತಾವಲ್ಲ, ಅದು ಏನಾದ್ರೂ ಒಳಗಡೆ ಬಂದು ಬೆರೆತ್ಕೊಬಿಡ್ತು ಅಂತಂದ್ರೆ ಸಂಪೂರ್ಣವಾಗಿ ಕಲುಷಿತ ಆಗ್ಬಿಡ್ತದೆ. ನಾವು ಭಾಗವಹಿಸ್ಬೇಕು ಅಂದಾಗ್ಲೇನೆ ನನ್ನ ಭಾಗವಹಿಸಿಕೆ ಸರಿನಾ ತಪ್ಪಾ ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕು. ಸೋಮಾರಿ ಸ್ವಾರ್ಥ ರಾಜಕೀಯ ಪಕ್ಷಗಳು ಅಂದ್ರೆ ಅವಕ್ಕೆ ಸೋಮಾರಿತನ, ಆಮೇಲೆ ಸ್ವಾರ್ಥ ಎಲ್ಲ ತುಂಬ್ಕೊಬಿಟ್ಟಿರ್ತಾರೆ. ಅವ್ರು ಏನೂ ಮಾಡೋಕ್ಕಾಗಲ್ಲ. ಆಚೆ ಕೂತ್ಕೊಂಡು ಬರೀ ಕುತ್ಕೋದೇ ಕೆಲಸ, ಇಲ್ಲ ಮುಂಚೂಣಿಗೆ ಬಂದು ಕೂತ್ಕೊಂಡು ದೇಶನ ನಡೆಸ್ತೀವಿ, ಮಾಡ್ತೀವಿ, ನಮ್ಮ ಕೈ ಕೊಡಿ, ನಾವೆಲ್ಲ ಒಟ್ಟುಗೂಡೋಣ ಅನ್ನುವಂಥ ಶಕ್ತಿನೂ ಇರಲ್ಲ. ಅದರಲ್ಲಿ ಅತ್ಯಂತ ಜಾಸ್ತಿ ಸ್ವಾರ್ಥತನ, ಆಮೇಲೆ ಅಧಿಕಾರವನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇರ್ತಕ್ಕಂಥ ಮಹಾನ್ ಅತ್ಯಂತ ಕೀಳು ಮಟ್ಟದ ಆತ್ಮಾವಲೋಕನ ಗುಣ. ಯಾರಾದರೂ ಅಧಿಕಾರಕ್ಕೆ ಬಂದ್ಬಿಡ್ತು ಅಂತ ಅಂದ್ರೆ ಅವ್ರನ್ನ ಸಹಿಸ್ಕೊಳ್ಳೋಕೆ ಆಗುದೇ ಇಲ್ಲ. ಅವ್ರ ಕೈಯಲ್ಲಿ ಬೆಂಕಿನೇ ಉರಿತಾ ಇರ್ತದೆ ಅವ್ರ ಒಳಗಡೆ, ಹೊಟ್ಟೆ ಒಳಗಡೆ. ಇನ್ನೇನು ಕೆಲಸ ಇರಲ್ಲ. ಅವ್ನು ಬೆಳಗ್ಗೆ ದುಡಿಯಲ್ಲ, ಇಲ್ಲ 10 ರೂಪಾಯಿ ಚಪ್ಲಿಗೆ ಸಂಪಾದನೆ ಮಾಡಲ್ಲ, ಇಲ್ಲ 4 ಜನಕ್ಕೆ ಹೋಗಿ ಅಲ್ಲೆಲ್ಲ ಪಾಠ ಹೇಳಲ್ಲ, ಇಲ್ಲ ಇನ್ನೇನೋ ಒಂದು ಉದ್ಯೋಗ ಮಾಡಲ್ಲ. ನಾನು ಇವತ್ತು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎದ್ದಿದ್ದೀನಪ್ಪ, ಇವತ್ತು ದೇಶಕ್ಕೋಸ್ಕರ, ನನಗೋಸ್ಕರ ಏನೂ ತೊಂದರೆ ಕೊಡದೆ ನಾನು ಹೆಂಗ್ ಬದುಕ್ತೇನೆ ಅನ್ನುವಂಥದ್ದನ್ನ ಲೆಕ್ಕಾಚಾರ ಆಗ್ತಾ ಇರ್ತಕ್ಕಂಥದ್ದು ಜನ ಇರ್ತಾರೆ. ಮನುಷ್ಯ ಎಲ್ಲಿರ್ತಾನೋ ಅವರೆಲ್ಲ ಇದ್ದೇ ಇರ್ತಾರೆ ಈ ಥರದವ್ರು. ಆ ಕಾರಣಕ್ಕೋಸ್ಕರನೇ ಇವೆಲ್ಲ ಒಟ್ಟಾರೆ ಗುಂಪುಗಳಿರ್ತಾವಲ್ಲ, ಇವು ಒಂದಲ್ಲ ಒಂದು ಕ್ರಿಯೆ ನಡೆಸ್ತಾನೆ ಇರ್ತವೆ. ಒಳ್ಳೇದು ಕೆಟ್ಟದ್ದು, ಆಗುದ್ದು ಆಗಬಾರದು, ಏನೋ ಒಂದು ಯೋಚನೆಗಳು ಮಾಡಿಕೊಂಡು ಒಂದೊಂದು ಅವ್ರವ್ರಿಗೆ ಏನು ಅನಿಸ್ತದೋ, ಸರಿ ಅಂತ ಕಾಣಿಸ್ತದೋ ಮಾಡ್ತಾ ಇರ್ತಾರೆ. ಒಟ್ಟಾರೆ ಏನು ನಾವೆಲ್ಲ ಯೋಚನೆ ಮಾಡಿದಾಗ ಪ್ರೊಟೆಸ್ಟ್ ಮಾಡ್ತಕ್ಕಂಥದ್ದು ನಮ್ಮ ಪರಮಾಧಿಕಾರ. ಎಸ್, ಪರಮಾಧಿಕಾರ ಮಾಡಲೇಬೇಕು. ಹಿಂದೆಯಿಂದನೂ ಮಾಡ್ಕೊಂಡು ಬಂದಿದ್ದೀವಿ ನಾವು. 1800ನೇ ಇಸ್ವಿಯಿಂದ ಮಾಡ್ಕೊಂಡು ಬಂದಿದ್ದೀವಿ. ಭಾಳ ವರ್ಷಗಳಿಂದ ಮಾಡ್ಕೊಂಡ್ರೆ ಸ್ವತಂತ್ರ ಪೂರ್ವದಿಂದನೂ ಮನುಷ್ಯ ಹುಟ್ಟುತ್ತಾವಿಂದನೂ ಈ ಪ್ರೊಟೆಸ್ಟ್ಗಳನ್ನು ಅಂತ ಬಂದಿದ್ದಾವೆ. ಆ ಕಾರಣಕ್ಕೆ ಯಾವುದೇ ಥರವಾದಂಥದ್ದು ಅದರಲ್ಲೇನು ಕಾಂಪ್ರಮೈಸಸ್ ಏನಿಲ್ಲ. ಆ ಕಾರಣಕ್ಕೆ ಮನುಷ್ಯ ಹುಟ್ಟುತ್ತಾವಿಂದನೇ ಈ ಥರದೊಂದು ವ್ಯತಿರಿಕ್ತ ಮನೋಭಾವನೆ, ಅಂದರೆ ಸರಿ ಎಲ್ಲದನ್ನ ಸರಿ ಅಲ್ಲ ಅಂತ ಹೇಳುವಂಥ ಮನೋಭಾವನೆ ಅವಾಗಿಂದನೇ ಬಂದಿದೆ, ಇವಾಗೇನು ಹೊಸದಾಗೇನು ಬಂದಿಲ್ಲ. ಆ ಕಾರಣಕ್ಕೆ ಆ ರೀತಿ ಕಾನೂನಿನ ಚೌಕಟ್ಟಿನಲ್ಲಿ ನಡ್ಕೊಂಡು ಹೋದರೆ ನಾವೇನು ಪ್ರೊಟೆಸ್ಟ್ ಮಾಡ್ತಕ್ಕಂಥ ಉದ್ದೇಶ, ಆ ಪ್ರೊಟೆಸ್ಟ್ ಮಾಡಾದ್ಮೇಲೆ ನಾವೇನು ಅದರಿಂದ ಗೇನ್ ಮಾಡ್ಕೊಳ್ತೀವಿ, ಅದು ಸಾರ್ವಜನಿಕರ ಮೇಲೆ, ಸಾರ್ವಜನಿಕ ಪರವಾಗಿ ಎಷ್ಟು ಅದು ನ್ಯಾಯ ಕೊಡ್ತದೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಅದು ಬಿಟ್ಟು ಬೇರೆ ಇದ್ರಲ್ಲಿ ಏನೂ ಇರಲ್ಲ. ಆದರೆ ಅದರ ಒಳಗಡೆಗೆ ನಾನು ಹೇಳಿದೆ ನಿಮಗೆ, ಸೋಮಾರಿ ಸ್ವಾರ್ಥ ರಾಜಕೀಯ ಪಕ್ಷಗಳದ್ದು ಒಂದು ಗುಣಗಳಿರ್ತಾವಲ್ಲ, ಅದು ಏನಾದ್ರೂ ಒಳಗಡೆ ಬಂದು ಬೆರೆತ್ಕೊಬಿಡ್ತು ಅಂತಂದ್ರೆ ಸಂಪೂರ್ಣವಾಗಿ ಕಲುಷಿತ ಆಗ್ಬಿಡ್ತದೆ, ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದೆ. ಆ ಕಾರಣಕ್ಕೋಸ್ಕರನೇ ನಾವುಗಳು ಯಾವುದೇ ಪ್ರೊಟೆಸ್ಟ್ಗಳು ಮಾಡಕ್ ಹೋದಂಥ ಸಮಯದಲ್ಲಿ ಏನಾಗ್ತದೆ ಅಂದ್ರೆ, ನಾವು ಭಾಗವಹಿಸ್ಬೇಕು ಅಂದಾಗ್ಲೇನೆ ನನ್ನ ಭಾಗವಹಿಸಿಕೆ ಸರಿನಾ ತಪ್ಪಾ ಅನ್ನುವಂಥದ್ದು ನಾನು ಯೋಚನೆ ಮಾಡಬೇಕು. ಯಾರೋ ಕರೆದು ಬಿಡ್ತಾರೆ, ಬನ್ನಿ ಬಸ್ ಹತ್ಕೊಳ್ಳಿ, ಬನ್ನಿ ಅಲ್ಲಿಗೆ ಹೋಗೋಣ, ಬನ್ನಿ ಒಂದಷ್ಟು ಕಾಸು ಕೊಟ್ಬಿಡ್ತಾರೆ, ಬನ್ನಿ ಹೋಗ್ಬಿಡೋಣ ಅಂತ ಅನ್ನುವಂಥ ನಮ್ಮನ್ನ ನಾವು ಮಾರ್ಕೊಂಡು ಪ್ರೊಟೆಸ್ಟ್ ಹೋಗುವಂಥದ್ದು ಇದೆಯಲ್ಲ, ಅದು ಮಹಾಪರಾಧ. ಆ ಮಾಡ್ತಾ ಇರ್ತಕ್ಕಂಥ ಉದ್ದೇಶ ಸರಿನಾ ಇಲ್ವಾ ಅಂತ ತಿಳುವಳಿಕೆ ಇಲ್ಲದ ಅಜ್ಞಾನಿಯಾಗಿ ಹೋಗಿ ನಾನೊಬ್ಬ ಭಾಗವಹಿಸಿದ್ರೆ ಆ ಒಂದು ಗುಂಪುಗಳ ಜೊತೆ ನಾನು ಮೂರ್ಖರ ಪರಮಾವಧಿ ಅದು. ಆ ಕಾರಣಕ್ಕೆ ದೇವರು ನಮ್ಗೆ ಬುದ್ಧಿ ಕೊಟ್ಟಿದ್ದಾನೆ. ಆ ಪ್ರೊಟೆಸ್ಟ್ಗೆ ನಾನು ಹೋಗ್ಬೇಕಾ, ಆ ಪ್ರೊಟೆಸ್ಟ್ಗೆ ನಾನು ಹೋಗಬಾರ್ದಾ, ಮೊದಲನೇದೇ ತೀರ್ಮಾನ ಮಾಡ್ಕೋಬೇಕು ನಾವು.